ಸಂತೋಷ. ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಈ ಉದ್ಯೋಗ ಮೇಳ ಕೋಲಾರಲ್ಲಿ ನಡಿಬೇಕಾಗಿದ್ದಂಥ ಒಂದು ಉದ್ಯೋಗ ಮೇಳ ಇದೆ. ನಾನು ಮಾಡಬೇಕು ಅಂತ ಇದ್ದ ಒಂದು ಉದ್ಯೋಗ ಮೇಳ ಇದೆ. ಆವಾಗ ಹೇಳಿದೆ, ಅವರು ಬಂದಿದ್ದು ಎಲ್ಲ ಮಾತಾಡಿದಾಗ, ನೀವು ಆದಿನಾರಾಯಣ ಅವ್ರು ಮೀಟ್ ಮಾಡಿ, ನಾವು ಹೇಳ್ತೀವಿ ಮುಳ್ಬಾಗ್ಲಲ್ಲಿ ಮಾಡಿ, ಆಮೇಲೆ ಬೇಕಾದ್ರೆ ಕೋಲಾರ. ಯಾಕಂದರೆ ಹೇಳಿದ್ರು ಬೇಕಾದಷ್ಟು ಜನಕ್ಕೆ ನಾನು ಕೆಲಸವನ್ನು ಈಸ್ಕೊಟ್ಟಿದ್ದೀನಿ. ಇವತ್ತು ಇಷ್ಟು ಜನಕ್ಕೆ ಕೆಲಸ ಇಲ್ಲಿ ನಮ್ಮ ಮುಳ್ಬಾಗಲ್ ತಾಲೂಕಲ್ಲಿ ಮಾಡಬೇಕು ಅಂತ ಏನಕ್ಕೆ ಉದ್ದೇಶ ಮಾಡಿದ್ರು ಅಂದರೆ, ಇದು ಗಡಿ ಭಾಗದಲ್ಲಿರ್ತಕ್ಕಂಥದ್ದು. ಅವರವ್ರ ಜೀವನವನ್ನು ಅವ್ರ ಕೈ ಮೇಲೆ ನಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಆದಿನಾರಾಯಣ ಅವರು ಇಷ್ಟೆಲ್ಲ ಆರ್ಗನೈಸೇಷನ್ ಮಾಡಿದ್ದಾರೆ. ಅವರು ಒಳ್ಳೇದಾಗಲಿ ಅಂತೇಳಿ ಉದ್ಯೋಗ ಮೇಳ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಉದ್ಯೋಗ ಮೇಳವನ್ನು ಮಾಡ್ತೇವೆ. ನೆಕ್ಸ್ಟು ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕೋಲಾರ ಜಿಲ್ಲೆ, ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ದೇವಮೂಲೆಯಲ್ಲಿರ್ತಕ್ಕಂಥ ನಮ್ಮ ಮುಳ್ಬಾಗಲ್ ತಾಲೂಕಿನಲ್ಲಿ ಇವತ್ತು ಒಂದು ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದಾರೆ. ನಮ್ಮ ತಾಲೂಕಿನ ನಾಯಕರಾದಂಥ ನಮ್ಮ ಆದಿನಾರಾಯಣ ಅವರಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ. ಎರಡನೇದಾಗಿ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದಂಥ ಕೆ ವಿ ಗೌತಮ್ರವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ನಾವು ಆಸಕ್ತಿ ತಿಳ್ಕೋಬೇಕು. ಇವಾಗ ಕೆ ವಿ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಸೋತ ಮೇಲೆ ಅವರು ಊರಲ್ಲೇನು ಕೂತ್ಕೊಂಡಿಲ್ಲ, ಅವ್ರ ಮನೆಯಲ್ಲಿ ಕೂತ್ಕೊಂಡಿಲ್ಲ. ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೆ ಜನಗಳ ಪರವಾಗಿ ನಾನು ಇದ್ದೀನಿ, ಒಬ್ಬ ಕ್ಯಾಂಡಿಡೇಟು, ನಾನು ಜನಗಳಲ್ಲಿ ಆ ಮತದಾರರಲ್ಲಿ ಆ ಮಕ್ಕಳಲ್ಲಿ ನಾನು ಒಂದು ಮಗುವಾಗಿ ಇರ್ತೀನಿ ಅಂತ ಅವರು ಬಂದಿದ್ದಾರೆ. ಅವ್ರಿಗಿನ್ನ ಹೆಚ್ಚಿಗೆಯಾಗಿ ತಾಲೂಕಿನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಮಾನನ್ನ ಇದ್ದಾರೆ. ಅಮಾನನ್ನ ಬಿಟ್ಟು ನಮ್ಮ ನೀಲಕಂಠನವರು ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ಅವರೇ ಅಧ್ಯಕ್ಷರನ್ನ, ಬೇರೆ ಯಾರನ್ನೂ ಮಾಡಿಲ್ಲ, ಅವರೇ ಅಧ್ಯಕ್ಷರು. ಅವರಿಬ್ಬರು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಇದು ಮಾಡ್ಕೊಳ್ತಾ, ಅದೇ ರೀತಿಯಲ್ಲಿ ನಮ್ಮ ಹಿರಿಯರಾದಂಥ ರಾಮಲಿಂಗಾರೆಡ್ಡನವರು, ಕಾರ್ಗಿಲ್ ವೆಂಕಟೇಶ್ ಅವರು, ಹಾಗೆ ನಮ್ಮ ಹಾಲೂರು ಶಿವಣ್ಣವರು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೊರಗಡೆ ಹೋಗಿದ್ದಾರೆ. ಅದೇ ನಮ್ಮ ರಾಜಪ್ಪನವರು, ವೆಂಕಟರಾಮಣ್ಣವರು, ಹಾಗೆ ನಮ್ಮ ಆರ್ ರಾಜೇಂದ್ರಗೌಡರು, ನಮ್ಮ ಚಿಕ್ಕಪ್ಪನವರು, ನಮ್ಮ ಇಂಪಾರ್ಟೆಂಟ್ ಲೀಡರ್ ಆದಂಥ ಗುಜನಹಳ್ಳಿ ಮಂಜಣ್ಣನವರು, ಕರೆಕ್ಟನಾ? ಕರೆಕ್ಟ್, ಇಂಪಾರ್ಟೆಂಟ್ ಲೀಡರ್. ಆಮೇಲೆ ನಮ್ಮ ಸಿ ವಿ ಗೋಪಾಲಣ್ಣವರು ಇದ್ದಾರೆ. ಎಲ್ಲ ನಮ್ಮ ನಾಯಕರು, ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ಆಮೇಲೆ ನಮ್ಮ ಮೇಜರ್ ಕಾಂಗ್ರೆಸ್ಸು, SC/ST ಕಾಂಗ್ರೆಸ್ಸು, ಎಲ್ಲರೂ ಇದ್ದಾರೆ. ಲೇಬರ್ ಸೆಲ್ಲು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ನಾನು ಯೂತ್ ಕಾಂಗ್ರೆಸ್ ಅವ್ರಿಗೆ, ಎಲ್ಲ ನಮ್ಮ ನಾಯಕರು ಎಲ್ಲರಿಗೂ ಆರ್ಗನೈಸೇಷನ್ನು ಅಂತಂತವಾಗ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ಸಂತೋಷ. ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಈ ಉದ್ಯೋಗ ಮೇಳ ಕೋಲಾರಲ್ಲಿ ನಡಿಬೇಕಾಗಿದ್ದಂಥ ಒಂದು ಉದ್ಯೋಗ ಮೇಳ ಇದೆ. ನಾನು ಮಾಡಬೇಕು ಅಂತ ಇದ್ದ ಒಂದು ಉದ್ಯೋಗ ಮೇಳ ಇದೆ. ಆವಾಗ ಹೇಳಿದೆ, ಅವರು ಬಂದಿದ್ದು ಎಲ್ಲ ಮಾತಾಡಿದಾಗ, ನೀವು ಆದಿನಾರಾಯಣ ಅವ್ರು ಮೀಟ್ ಮಾಡಿ, ನಾವು ಹೇಳ್ತೀವಿ ಮುಳ್ಬಾಗ್ಲಲ್ಲಿ ಮಾಡಿ, ಆಮೇಲೆ ಬೇಕಾದ್ರೆ ಕೋಲಾರ. ಯಾಕಂದರೆ ಇವಾಗ ಇಲ್ಲಿ ಏನು ಕಂಪ್ನಿಗಳು ಬಂದಿದೆಯೋ ಎಲ್ಲ ಕಂಪ್ನಿಗಳು ಬಂದು ಇಲ್ಲಿರುವಂಥದ್ರಲ್ಲಿ ಮೇಜರ್ ಕಂಪ್ನಿ ಎಲ್ಲ ಬಂದ್ಬಿಟ್ಟು ನಮ್ಮ ಕಾನ್ಸ್ಟೆನ್ಸಿನಲ್ಲಿರೋದು, ಕೋಲಾರ ತಾಲೂಕಲ್ಲಿರೋದು ಎಲ್ಲ ಹೋಂಡಾ ಕಂಪ್ನಿ ಒಂದು ಬಿಟ್ಟರೆ ಇಲ್ಲಿ ಮಿಕ್ಕಿದ್ದು ಎಲ್ಲ ಬಂದ್ಬಿಟ್ಟು ನಮ್ಮ ಕೋಲಾರ ಕಾನ್ಸ್ಟೆನ್ಸಿಲಿ ಇರೋದು. ಪ್ಲಸ್ ಹೋಂಡಾ ಕಂಪ್ನಿ ಮಾಲೂರು ತಾಲೂಕಲ್ಲಿ ಇದೆ. ಮಾಲೂರು ಅಂದರೆ ನಮ್ಮ ಹತ್ರನೇ ಇರೋದು, ಆದರೆ ತಾಲೂಕದು ಲೆಕ್ಕ ಮಾಲೂರು. ಆದರೂ ಯಾರೇ ಕೆಲಸಗಳು ಕೇಳಿದ್ರು ಬೇಕಾದಷ್ಟು ಜನಕ್ಕೆ ನಾನು ಕೆಲಸವನ್ನು ಈಸ್ಕೊಟ್ಟಿದ್ದೀನಿ. ಇವತ್ತು ಇಷ್ಟು ಜನಕ್ಕೆ ಕೆಲಸ ಇಲ್ಲಿ ನಮ್ಮ ಮುಳ್ಬಾಗಲ್ ತಾಲೂಕಲ್ಲೇ ಮಾಡಬೇಕು ಅಂತ ಏನಕ್ಕೆ ಉದ್ದೇಶ ಮಾಡಿದ್ರು ಅಂದರೆ, ಇದು ಗಡಿ ಭಾಗದಲ್ಲಿರ್ತಕ್ಕಂಥದ್ದು. ಇವತ್ತು ಈ ಹೆಣ್ಣು ಮಕ್ಕಳನ್ನ ಇವರೆಲ್ಲ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಇಷ್ಟು ಜನ ಓದಿ ಉದ್ಯೋಗ ಇಲ್ಲದೆ ಇದಾರಲ್ಲ ಅನ್ನೋದು ನಮಗೊಂದು ಮನಸ್ಸು ಸಂಕಟವಾದಂಥ ಒಂದು ವಿಷಯ. ಇದೊಂದು ದುರಾದೃಷ್ಟ ನಮಗೆ. ಇದು ಇಷ್ಟು ಜನಗಳಿಗೆ ಓದಿ ಕೆಲಸ ಸಿಗದೆ ಇದ್ದರೆ ನಾವೆಲ್ಲ ದುರಾದೃಷ್ಟ ನಾವು ಅಂತ ತಿಳ್ಕೋಬೇಕು. ಅದರಿಂದ ಯಾರೇ ಆಗಲಿ ಕೆಲಸ ಸಿಕ್ಕದೆ ಇರಬಾರ್ದು, ಎಲ್ಲರಿಗೂ ಒಂದು ಕೆಲಸ ಇರಬೇಕು, ಅವರವ್ರ ಜೀವನವನ್ನು ಅವ್ರ ಕೈ ಮೇಲೆ ನಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಆದಿನಾರಾಯಣ ಅವರು ಇಷ್ಟೆಲ್ಲ ಆರ್ಗನೈಸೇಷನ್ ಮಾಡಿದ್ದಾರೆ. ಅವರು ಒಳ್ಳೇದಾಗಲಿ ಅಂತೇಳಿ. ಉದ್ಯೋಗ ಮೇಳ ಅಂದರೆ ಇದು ಒಂದು ಸಿಂಪಲ್ ಆಗಿ ಇವತ್ತು ಮಾಡಿದ್ದೀವಿ. 4,000 ಜನ ಆನ್ಲೈನಲ್ಲಿ ಎಂಟ್ರಿ ಆಗಿದ್ದಾರೆ. ಒಂದು 4,000 ಜನ ಇಲ್ಲಿ ಪ್ರತ್ಯೇಕವಾಗಿ ಡೈರೆಕ್ಟಾಗಿ ಅವ್ರು ಬಂದಿರುವಂಥವ್ರು ಇದ್ದಾರೆ. ಎಲ್ಲರಿಗೂ ಕೆಲಸ ಸಿಗುತ್ತೆ, ಯಾರಿಗೂ ಸಿಗೋದಿಲ್ಲ. ಅತಿ ಹೆಚ್ಚು ಮಹಿಳೆಯರಿಗೆ ಸಿಗಬೇಕು. ನಮ್ಗೆ ಇವತ್ತು ಕಾನ್ಸೆಪ್ಟ್ ಏನಂದರೆ, ಹೆಣ್ಣು ಮಕ್ಕಳಿಗೆ ಮಾತ್ರ 2,000 - 3,000 ಜನಕ್ಕೆ ಕೆಲಸ ಸೇರಿಸಬೇಕು ಅಂತ ನಮ್ಮ ಉದ್ದೇಶ ಇರೋದು. ಹೆಣ್ಣು ಮಕ್ಕಳಿಗೆ ಮಾತ್ರ 2,000 - 3,000 ಜನ ಸೇರಬೇಕು ಅನ್ನುವಂಥ ನಮ್ಮ ಉದ್ದೇಶ ಇವತ್ತಿರೋದು. ಖಂಡಿತವಾಗ್ಲೂ ಸೇರ್ತಾರೆ. ಇವತ್ತು ಯಾರ್ಯಾರಿಗೆ ಆಗೋದಿಲ್ವೋ ಮುಂದೆ ಅವ್ರಿಗೆ ಆಗೋ ರೀತಿಯಲ್ಲಿ ಇನ್ನೊಂದು ಕಂಪ್ನೀಸನ್ನು ಕರೆಸಿ ಮಾತಾಡಿ, ಯಾರ್ದು ಆಗಿಲ್ಲ ಅನ್ನೋ ಥರ ಅಂಥವ್ರಿಗೆ ಬೇರೆ ಜಾಗದಲ್ಲಿ ಕೊಡಿಸುವಂಥ ಕೆಲಸನೂ ನಾವು ಏರ್ಪಾಟ್ ಮಾಡುವಂಥದ್ದನ್ನು ಅದನ್ನು ಏರ್ಪಾಟ್ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇವತ್ತು ನಮ್ಮ ತಾಲೂಕಲ್ಲಿ, ಮುಳ್ಬಾಗಲ್ ತಾಲೂಕಲ್ಲಿ ಗಡಿ ಭಾಗದಲ್ಲಿ, ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿರ್ತಕ್ಕಂಥದ್ದು.
ಈ ಗಡಿ ಭಾಗದಲ್ಲಿರ್ತಕ್ಕಂಥವರು ತುಂಬ ಕಷ್ಟಜೀವಿಗಳು. ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು ಹೇಳ್ತಾ ಇದ್ರು ಆವಾಗಲೇ, ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ರೈತರು ಹಾಲು ಹಾಕ್ತಾರೆ, ವಿಷಾನು ಕುಡಿತಾರೆ, ಅವ್ರನ್ನೆಲ್ಲ ನಾವು ಕಾಪಾಡ್ಕೋಬೇಕು ಅಂತ ಒಂದು ಮಾತು ಹೇಳಿದ್ರು. ಖಂಡಿತವಾಗ್ಲೂ 100ಕ್ಕೆ 100 ಭಾಗ ಕಾಪಾಡ್ಕೋಬೇಕು. ಇವತ್ತು ಎಲ್ಲ ಕಷ್ಟಗಳು ಪಡೋದು ನಮ್ಮ ರೈತರೇ. ನಮ್ಮ ರೈತರ ಮಕ್ಕಳು ಯಾಕೆ ಒಳ್ಳೆ ಕಂಪ್ನಿನಲ್ಲಿ ಸೇರ್ಕೋಬಾರ್ದು, ಒಳ್ಳೆ ಸಂಬಳ ತಗೋಬಾರ್ದು, ಅವ್ರಿಗೆ ಯಾಕೆ ನಾವು ಉದ್ಯೋಗ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವೆಲ್ಲ ಅನ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಇವತ್ತು ಇದೆಲ್ಲ ಮಾಡಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತೆ. ಪೆಂಡಲು, ಚೇರು, ಊಟ, ಬ್ಯಾನರು, ಪೋಸ್ಟರು, ಅಡ್ವರ್ಟೈಸ್ಮೆಂಟು, ವೆಬ್ಸೈಟು, ಆರ್ಗನೈಸೇಷನು ಎಲ್ಲ ಖರ್ಚಾಗಿರುತ್ತೆ. ಯಾರ ಹತ್ರ ₹1 ದುಡ್ಡು ತಗೊಳ್ದೆ, ಯಾರ ಹತ್ರ ಏನು ಕೇಳದೆ ಪೂರ್ತಿಯಾದಂಥ ಇದು ವೆಚ್ಚವನ್ನು ಆದಿನಾರಾಯಣ ಅವರೇ ಇಟ್ಕೊಂಡು ಅವರೇ ಖುದ್ದಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೇನಪ್ಪ, ಅವ್ರಿಗೇನು ಇಟ್ಕೊಂಡು ಅವರು ಜೋಬಲ್ಲಿರೋ ದುಡ್ಡನ್ನ ಹಾಕಿ ಮಾಡಬೇಕು ಅಂತೇನು ಗ್ರಾಚಾರನ ಆದಿನಾರಾಯಣ ಅವ್ರಿಗೆ? ಏನಕ್ಕೆ ಮಾಡಿದ್ರು ಅವರು? ಅವ್ರ ಮನೆಗೆ ಅವ್ರು ಮಾಡ್ಕೊಂಡಿಲ್ಲ, ನನಗೆ ಬೇಕು ಅಂತ ಅವ್ರು ಮಾಡ್ಕೊಂಡಿಲ್ಲ. ಈ ತಾಲೂಕಿನ ಜನ, ಗಡಿ ಭಾಗದಲ್ಲಿರ್ತಕ್ಕಂಥ ಜನ, ಈ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಅವ್ರ ಕೆಲಸ ಇಲ್ಲದೆ ಮನೆಯಲ್ಲಿದ್ದರೆ ಆ ಒಂದು ಕಷ್ಟ ಇದನ್ನು ಅನುಭವಿಸಿರುವಂಥವ್ರು ನಾವು, ನಮಗೆ ಗೊತ್ತಿರುತ್ತೆ ಏನು ಇವ್ರ ಕಷ್ಟ ಅಂತ ತಿಳ್ಕೊಂಡು ಅವ್ರ ಸ್ವಂತ ವೆಚ್ಚದಲ್ಲಿ ಎಲ್ಲವನ್ನು ಮಾಡಿ ಇವತ್ತೆಲ್ಲ ನಮ್ಮ ತಾಲೂಕಿನ ಬಡಪಾಯಿಗಳು, ಬಡ ಮಕ್ಕಳು, ರೈತರ ಮಕ್ಕಳು ಎಲ್ಲರಿಗೆ ಕೆಲಸ ಸಿಗಬೇಕು ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲರಿಗೂ ಕೆಲಸ ಸಿಗುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಉಪಯೋಗಿಸ್ಕೋಬೇಕು. ಇಂಥ ಅವಕಾಶ ಸಿಗೋದಿಲ್ಲ, ಈ ರೀತಿಯ ಅವಕಾಶ ಸಿಗೋದಿಲ್ಲ. ನೀವು ನಿಮ್ಮ ಬಯೋಡಾಟನ್ನು ಇಟ್ಕೊಂಡು ಕಂಪ್ನಿಗಳಿಗೂ ಅಳಿಯೋ ಬದಲು ಇಲ್ಲೇ ಬಂದರೆ ಒಂದಿಲ್ಲ ಅಂದರೆ ಒಂದು ಕಂಪ್ನಿನಲ್ಲಿ ನಿಮಗೆ ಕೆಲಸ ಸಿಗುತ್ತೆ, ಒಂದಿಲ್ಲ ಒಂದು ಕಂಪ್ನಿನಲ್ಲಿ ಕೆಲಸ ಸಿಗುತ್ತೆ. ಈ ರೀತಿ ಅನೇಕ ಜನರು, ಇನ್ನು ಎಷ್ಟೋ ಜನರಿದ್ದಾರೆ. ಖಂಡಿತವಾಗ್ಲೂ ಈ ಉದ್ಯೋಗ ಮೇಳ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಂಪನಿಗಳ ಉದ್ಯೋಗ ಮೇಳ 80 ಕಂಪನಿಗಳನ್ನು ತರಿಸಿ ಇವತ್ತು ಉದ್ಯೋಗ ಮೇಳ ಮಾಡಿದ್ದೀವಿ. ನೆಕ್ಸ್ಟ್ ಮಾಡುವಂಥ ಉದ್ಯೋಗ ಮೇಳ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಉದ್ಯೋಗ ಮೇಳವನ್ನು ಮಾಡ್ತೇವೆ. ನೆಕ್ಸ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಬೇರೆ ದೇಶಗಳಲ್ಲೂ ಅವ್ರ ಕೆಲಸ ಸಿಗಬೇಕು, ಇಂಡಿಯಾದಲ್ಲಿನೂ ಸಿಗಬೇಕು, ಔಟ್ ಆಫ್ ಕಂಟ್ರಿಲೂ ಕೆಲಸ ಸಿಗಬೇಕು. ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಉದ್ಯೋಗ ಮೇಳ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಮಾಡ್ತೀವಿ. ನಾವೆಲ್ಲ ಏನಕ್ಕೆ ಈ ಕಷ್ಟಗಳು ಪಡ್ತಾ ಇದ್ದೀವಿ, ಏನಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ನಮ್ಮಕ್ಕೋಸ್ಕರ ನಾವೇನೂ ಇಲ್ಲ, ನಮ್ಮಕ್ಕೋಸ್ಕರ ನಾವು ಯಾವುದೂ ಮಾಡ್ತಾ ಇಲ್ಲ. ಎಲ್ಲ ನಿಮ್ಮಕ್ಕೋಸ್ಕರನೇ, ಈ ಜನಗಳಿಗೋಸ್ಕರನೇ, ರೈತರಿಗೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ, ಎಂಪ್ಲಾಯ್ಮೆಂಟ್ಗೋಸ್ಕರ, ಹಾಸ್ಪಿಟಾಲಿಟಿಗೋಸ್ಕರ, ಹಾಸ್ಪಿಟಲ್ಸ್ಗೂ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಎಷ್ಟೋ ಜನ ನಮ್ಮ ಮುಳಬಾಗಿಲವ್ರು ಆಗ್ಬೋದು, ಶ್ರೀನಿವಾಸಪುರ ಆಗ್ಬೋದು, ಕೋಲಾರ ಅವ್ರು ಆಗ್ಬೋದು, ಈ ಹಾಸ್ಪಿಟ್ಲಿಗೆ ಬಂದು ಪಾಪ ಗೊತ್ತಿಲ್ಲದೆ ಅನ್ಯಾಯ ಆಗ್ತಾ ಇದ್ದಾರೆ. ಬಂದಾಗ ನಾನು ಎಷ್ಟೋ ಜನಕ್ಕೆ SNR ಹಾಸ್ಪಿಟಲಲ್ಲಿ ಅಲ್ಲಿ ಏನಾಗಲ್ವೋ ಅದನ್ನು ಲೆಟ್ರ್ ಕೊಡಿಸಿ ಬೇರೆ ಹಾಸ್ಪಿಟಲ್ ಆ ವೆಚ್ಚವನ್ನು ಮಾಡೋ ಥರ ಎಷ್ಟೋ ಜನಕ್ಕೆ ಮಾಡಿಕೊಟ್ಟಿದ್ವಿ. ಜನಗಳಿಗೆ ತುಂಬ ಜನಕ್ಕೆ ಲೆಕ್ಕನೇ ಇಲ್ಲ, ಅಷ್ಟು ಜನಗಳಿಗೆ ಮಾಡಿಕೊಟ್ಟಿದ್ವಿ. ಆ ರೀತಿಯಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ. ನಿಮ್ಮ ಪರವಾಗಿ ಯಾವತ್ತೂ ನಾವು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ. ನಮ್ಮ ಮುಳಬಾಗಿಲು ತಾಲೂಕು, ಶ್ರೀನಿವಾಸಪುರ, ಕೋಲಾರ ಜಿಲ್ಲೆ, ಎಂಟೈರ್ ಕೋಲಾರ ಜಿಲ್ಲೆಯಲ್ಲಿ ಯಾರೇ ಆಗಲಿ ಕೆಲಸ ಇಲ್ಲ ಅಂತ ಇರಬಾರ್ದು, ಆ ಮಟ್ಟಕ್ಕೆ ತರಬೇಕು ಅನ್ನೋ ಒಂದು ನಮ್ಮ ಉದ್ದೇಶ ಇದೆ. ಖಂಡಿತವಾಗ್ಲೂ ಅದನ್ನೆಲ್ಲವನ್ನು ಮಾಡ್ತೀವಿ. ನಿಮ್ಮಕ್ಕೋಸ್ಕರ ನಾವು ಇದೆಲ್ಲ ಮಾಡ್ತಾ ಇರೋದಂತ ನೀವು ತಿಳ್ಕೊಬೇಕಾಗ್ತದೆ. ಇದೇ ಎಲ್ಲ ಉದ್ಯೋಗ ಮೇಳ, ಇನ್ನೂ ಇಂಟರ್ನ್ಯಾಷನಲ್ ಉದ್ಯೋಗ ಮೇಳ ಮಾಡ್ತೀವಿ, ಕೋಲಾರಲ್ಲಿ ಉದ್ಯೋಗ ಮೇಳ ಮಾಡ್ತೀವಿ. ರೈತರಿಗೋಸ್ಕರ ಮಾಡುವಂಥ ಕೆಲಸಗಳು ಇದ್ದಾವೆ. ರೈತರಿಗೆ ಏನು ಬೇಕು ಅನ್ನೋದನ್ನು ಅದನ್ನು ಒಂದು ರೈತ ಮೇಳ ಅಂತ ಒಂದು ಮಾಡಬೇಕು ಅಂತಂದಿದ್ದೀವಿ. ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡ್ಕೊಂಡು ಬರ್ತೀವಿ. ಆಮೇಲೆ ನಮ್ಮ ಆದಿನಾರಾಯಣವರು ಹೇಳಿದರು, ಈ ಮುಳಬಾಗಿಲನ್ನು ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ. ಖಂಡಿತವಾಗ್ಲೂ 2014ರಲ್ಲೇ ಇದು ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ ಪ್ರಪೋಸಲನ್ನು ಕಳಿಸಿದ್ವಿ. ಮಾಡೋಣ ಅಂದ್ಕೊಂಡಿದ್ವಿ, ತಿರ್ಗಾ ರಿಜೆಕ್ಟ್ ಆಯ್ತದು. ತಿರ್ಗಾ ಯೋಜನಾ ಪ್ರಾಧಿಕಾರ ಇವತ್ತು ಮಾಡಬೇಕಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸುರೇಶಣ್ಣವರೇ ಮಾಡಬೇಕು. ಖಂಡಿತವಾಗ್ಲೂ ಯೋಜನಾ ಪ್ರಾಧಿಕಾರವನ್ನು ಮಾಡುವಂಥ ಜವಾಬ್ದಾರಿ ನಾವು ತಗೊಂಡು ನಾವು ಮಾಡಿಕೊಡ್ತೀವಿ. ಆಮೇಲೆ ನೀರಿನ ಬಗ್ಗೆ ಹೇಳಿದ್ರಿ, ಎತ್ತಿನ ಹೊಳೆ ನೀರು ಖಂಡಿತವಾಗ್ಲೂ ಇನ್ನು 2-2.5 ವರ್ಷದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ರೀಚ್ ಆಗುತ್ತೆ. ಅದರಲ್ಲಿ ಏನು ಡೌಟೇ ಇಲ್ಲ. ಕುಡಿಯುವಂಥ ನೀರು ಒಂದು ದಿವಸ ನಾನು ಮಾನ್ಯ ಬೈರತಿ ಸುರೇಶಣ್ಣವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಒಂದು ದಿವಸ ಮುಳಬಾಗಿಲಿಗೆ ಬೇಕಾದರೆ ಕರೆಸ್ತೀನಿ. ಇಲ್ಲಿಗೆ ನಾನು, ನೀವು, ನಮ್ಮ ನಾಯಕರು ಎಲ್ಲರೂ ಸೇರಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ
ಈ ಕುಡಿಯೋ ನೀರು ಏನು ಇವತ್ತು ನಮ್ಮ ಕೋಲಾರ, ಬಂಗಾರಪೇಟೆ, ಮಾಲೂರಿಗೆ ಎರ್ಗೋಳ್ ನೀರನ್ನು ನಾವು ತಂದು ಇವತ್ತು ಜನಕ್ಕೆ ಕೊಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಮುಳಬಾಗಿಲಿಗಾಗ್ಬೋದು, ಪಕ್ಕದಲ್ಲಿರ್ತಕ್ಕಂಥ ಶ್ರೀನಿವಾಸಪುರಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿಲ್ಲ, ಮುಳಬಾಗಿಲು ತಾಲೂಕೇ ಪ್ರಾಜೆಕ್ಟ್ ಮಾಡಿ ಸುರೇಶ್ ಅಣ್ಣ ಅವ್ರನ್ನ ನಾನು ಇಲ್ಲಿಗೆ ಕರ್ಕೊಂಡ್ಬರ್ತೀನಿ ನಮ್ಮ ಮುಳಬಾಗಿಲು ತಾಲೂಕಿಗೆ. ಎಲ್ಲರೂ ಸೇರಿ ನೀವು ಒಂದು ದಿವಸ ಟೈಮ್ ಕೊಟ್ಟರೆ, ಡೇಟ್ ಕೊಟ್ಟಾಗ ಅವ್ರು ಇಲ್ಲೇ ಕರ್ಕೊಂಡ್ಬಂದು ನೀವೇ ಎದುರು ಬಂದರು ಮಾತಾಡಿ. ಖಂಡಿತವಾಗ್ಲೂ ಸುರೇಶ್ ಅಣ್ಣ ಜನಗಳ ಪರವಾಗಿದ್ದಾರೆ. ಸುರೇಶ್ ಅಣ್ಣ ಅವ್ರು ಏನೇ ಕೆಲಸ ಮಾಡಿದ್ರು ಅವ್ರು ಹೇಳಿದ್ರು ಮಾಡಿಕೊಡ್ತಾರೆ. ಇವತ್ತು ಎಲ್ಲರೂ ಹೇಳ್ತಾ ಇದ್ರು ನನಗೆ, ಇಷ್ಟೊಂದು ದುಡ್ಡು ಹೆಂಗೆ ಬರುತ್ತಪ್ಪ ಕೋಲಾರಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಅಂತ ಕೇಳ್ತಾ ಇದ್ರು. ನಮ್ಮ ಸುರೇಶ್ ಅಣ್ಣ ಇದ್ದಾರೆ, ಚಿಂತಾಮಣಿ ಸುಧಾಕರ್ ಅಣ್ಣ ಇದ್ದಾರೆ. ಯಾವುದೇ ಕೆಲಸ ಅವ್ರನ್ನ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ, ಮಾಡ್ತಾ ಇರ್ತಾರೆ. ಇವತ್ತು ಕೋಲಾರ ತಾಲೂಕಲ್ಲಿ ಈ ಡಿಸೆಂಬರ್ ಅಥವಾ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಕೋಲಾರ ತಾಲೂಕಲ್ಲಿ ಆಮೇಲೆ ರೋಡ್ಗಳೇ ಇರೋದಿಲ್ಲ. PWD, RDPR ರೋಡ್ಗಳು, ಹಳ್ಳಿ ರೋಡ್ಗಳು ಇರೋದೇ ಇಲ್ಲ, ಎಲ್ಲ ಕಂಪ್ಲೀಟ್ ಮಾಡಾಕ್ಬಿಡ್ತೀವಿ. ಅಷ್ಟೊಂದು ಕೆಲಸಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ನಿಮಗೆ ಯಾವುದೇ ರೀತಿಯಲ್ಲಿ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂದ್ರೆ ನಿಮ್ಮ ಹಿಂದೆ ಇದ್ದು ನೀವೆಲ್ಲ ಕೆಲಸ ಕಾರ್ಯಗಳಿಗೆ ನಾವು ಜೊತೆಯಲ್ಲಿರ್ತೀವಿ. ಎಲ್ಲವನ್ನೂ ನಾವು ನಿಮಗೆ ಒಳ್ಳೆ ಕೆಲಸ, ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವಂಥ, ಈ ತಾಲೂಕಿನ ಜನಕ್ಕೆ ಒಳ್ಳೆಯದಾಗುವಂಥ ಒಂದು ರೀತಿಯಲ್ಲಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ, ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ಒಳ್ಳೆ ಆರ್ಗನೈಸೇಷನ್ ಮಾಡಿದ್ದಾರೆ. ಯಾರು ಅವಸರ ಪಡಬೇಡಿ, ಅಲ್ಲಿರೋರೆಲ್ಲ ನಾನು ಹೇಳ್ತಾ ಇದ್ದೀನಿ, ಯಾರು ಅವಸರ ಪಡ, ಎಲ್ಲರಿಗೂ ಅವಕಾಶ ಇದೆ. ಸೀರಿಯಲ್ ಪ್ರಕಾರವಾಗಿ ಹೋದ್ರೆ ನಿಮಗೂ ಈಸಿ ಆಗುತ್ತೆ. ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿಡದೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಹೋದ್ರೆ ಈಸಿ ಇರುತ್ತೆ. ಸೀರಿಯಲ್ ನಂಬರ್ ಪ್ರಕಾರವಾಗಿ ಎಲ್ಲರೂ ಹೋಗಿ ನೀವು ಮಾಡಬೇಕು, ಕೆಲಸ ತಗೋಬೇಕು ಅಂತ ನಿಮ್ಮೆಲ್ಲರಲ್ಲಿ ಆಶಿಸ್ತಾ, ಆಮೇಲೆ ಮುಂದಿನ ದಿನಗಳಲ್ಲಿ ನಾವು ಈ ತಾಲೂಕಾಗ್ಬೋದು ಅಭಿವೃದ್ಧಿ ಪಡಿಸೋದಕ್ಕೆ ಆದಿನಾರಾಯಣ ಅವರು ನಿಮ್ಮ ಜೊತೆಯಲ್ಲಿರ್ತಾರೆ, ನಾವು ನಿಮ್ಮ ಜೊತೆಯಲ್ಲಿರ್ತೀವಿ. ಈಗ 800ರಿಂದ 1000 ಸೀರಿಯಲ್ ನಂಬರ್, 800ರಿಂದ 1000 ಸೀರಿಯಲ್ ನಂಬರ್, 800 to 1000 ಸೀರಿಯಲ್ ನಂಬರ್ ಎಲ್ಲ ಒಳಗಡೆ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇರ್ತೀನಿ. ಆ ರೀತಿಯಲ್ಲಿ ಅನೇಕ ಜನಗಳಿಗೆ ಉಪಯೋಗವಾಗುವಂಥ ಕೆಲಸವನ್ನು ಆಗ್ತಾ ಇದೆ. ನೋಡಿ, ಹುಡುಗರೆಲ್ಲ ಟಗಟಗಡ 800ರಿಂದ 1000 ಅಂದಿದ ತಕ್ಷಣ ಓಡ್ತಾವ್ರೆ ಎಲ್ಲರೂ. ಹೋಗ್ರಿ, ನಿಮ್ಮ ಕೆಲಸ ಸಿಗ್ಬೇಕು. ಅದೇ ರೀತಿಯಲ್ಲಿ ನಿಯತ್ತಾಗಿ ಆ ಕೆಲಸವನ್ನ ಕಂಪ್ನಿನಲ್ಲಿ ನಾವು ಗುರುತಿಸ್ಕೊಂಡು ಅಲ್ಲಿ ಕೆಲಸನೂ ಮಾಡಬೇಕು. ಯಾವುದೇ ಕಾರಣಕ್ಕೆ ಅವ್ರ ಜೊತೆ ನಾವು ಇರಬೇಕು ಅಂತ ಹೇಳ್ತಾ, ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಹಿರಿಯ ಮುಖಂಡರು, ನಮ್ಮ ಆದಿನಾರಾಯಣ ಅವರು, ನಮ್ಮ ಗೌತಮಣ್ಣ ಅವರು, ಯೂತ್ ಕಾಂಗ್ರೆಸ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ನಾವು ಹಿಂದೆ ಹೋಗೋದಿಲ್ಲ, ನಿಮ್ಮ ಜೊತೆಯಲ್ಲಿ ಇದ್ದೇ ಇರ್ತೀವಿ ಅಂತ ಎಲ್ಲರಿಗೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹುಡುಗರಿದ್ದಾರಾ? ಅವ್ರು ರೆಡಿ ಇದೆಯಾ?